ಸಮಥಿಂಗ್ ಸ್ಪೆಷಲ್ ಹಾಗೆಯೇ ಯುನಿಕ್ ಆಗಿರುವಂತಹ ಒಂದು ರೆಸಿಪಿ ಅಂತಂದರೆ ಆಲೂ ವಡಾ ಅಥವಾ ಬಜ್ಜಿ ಅಂತಲೇ ಹೇಳ್ಬೋದು. ತುಂಬಾ ಕಡಿಮೆ ಸಮಯದಲ್ಲಿ ಕ್ವಿಕ್ ಅಂತ ಇನ್ಸ್ಟೆಂಟಾಗಿ ಇದನ್ನು ಮಾಡ್ಕೋಬೋದು. ಟೀ ಟೈಮ್ಗೆ ಹಾಗೆಯೇ ಚಿಕ್ಕ ಮಕ್ಕಳಿಗೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಬಿಸಿ ಬಿಸಿಯಾಗಿ ಖಾರವಾಗಿ ಚುಮು ಚುಮು ಚಳಿಯಲ್ಲಿ ಸಂಜೆ ಹೊತ್ತಲ್ಲಿ ನೀವೇನಾದರೂ ಟೀ ಕುಡಿತಾ ಇದ್ದೀರಾ ಅಂತಂದರೆ ಸಮಥಿಂಗ್ ಸ್ಪೆಷಲ್ ಏನಾದರೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಅಷ್ಟೇ ಅಲ್ಲ, ಸ್ಕೂಲಿಂದ ಮನೆಗೆ ಬಂದಂತಹ ಮಕ್ಕಳು ಕೂಡ ಏನಾದರೂ ಸ್ಪೆಷಲ್ಲಾಗಿ ಕೇಳ್ತಾರೆ. ಅಂಥವ್ರಿಗೋಸ್ಕರ ಅಂತಲೇ ಇವತ್ತು ತುಂಬಾ ಈಸಿ ಆ್ಯಂಡ್ ಟೇಸ್ಟಿ ಆಗಿರೋ ಹಾಗೆಯೇ ಯುನಿಕ್ ಆಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೊಗೊಂಬಂದಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ವೀಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಮನೆಯಲ್ಲಿ ಟ್ರೈ ಮಾಡ್ತೀರಾ. ಬನ್ನಿ, ಹಂಗಿದ್ರೆ ತಡ ಮಾಡದೆ ಈ ಒಂದು ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅನ್ನುವಂಥದ್ದನ್ನು ನೋಡ್ಕೊಳ್ಳೋಣ. ನಿಮ್ಮೆಲ್ರಿಗೂ ಕೂಡ ಭವತಾರಿಕೆ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಈ ರೆಸಿಪಿಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ 2 ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ. ಹಸಿ ಆಲೂಗಡ್ಡೆಯನ್ನು ಯೂಸ್ ಮಾಡಿಕೊಂಡು ಮಾಡುವಂತಹ ರೆಸಿಪಿ ಇದಾಗಿರೋದ್ರಿಂದ ಮೊದಲಿಗೆ ಇಲ್ಲಿ ಆಲೂಗಡ್ಡೆಯನ್ನು ಈ ರೀತಿ ತುರಿದು ತೊಗೊಳ್ಬೇಕು. ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸಲ್ಲ. ಅಂದರೆ ನಾವು ಮಿಕ್ಸ್ ಮಾಡ್ಕೊಳ್ಳೋವಾಗ ಪೀಸಸ್ಗಳು ದೊಡ್ಡದಾಯಿತು ಅಂತಂದರೆ ಚೆನ್ನಾಗಿ ಸೆಟ್ ಆಗಲ್ಲ ಹಿಟ್ಟಿನ ಜೊತೆಗೆ. ಅದಕ್ಕೆ ಈ ರೀತಿ ತುರಿದು ತೊಗೊಳ್ಳೋದು ಒಳ್ಳೆಯದು. ಆಲೂಗಡ್ಡೆನೆಲ್ಲ ಕಂಪ್ಲೀಟಾಗಿ ಈ ರೀತಿ ತುರಿದು ತೊಗೋಬೇಕು. ನೋಡಿ, ಇಷ್ಟು ಚಿಕ್ಕದಾಗಿರುವಂತಹ ಸ್ಲೈಸಸ್ಸು ತುಂಬಾ ಚೆನ್ನಾಗಿ ಅನಿಸುತ್ತೆ. ಮೀಡಿಯಮ್ ಸೈಜ್ನ 2 ಆಲೂಗಡ್ಡೆ ಇದ್ದರೆ ಸಾಕು. ನಾವು ಮನೆಯಲ್ಲಿ ಒಂದು 4ರಿಂದ 5 ಜನರಿಗೆ ಈ ಒಂದು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಆಲೂಗಡ್ಡೆನೆಲ್ಲ ತುರಿದು ಆಗಿದೆ ಅಲ್ವಾ. ಸೊ ಇಷ್ಟು ಕ್ವಾಂಟಿಟಿನಲ್ಲಿ ಆಲೂಗಡ್ಡೆಯ ತರಿ ನಮಗಿವಾಗ ಸಿಕ್ಕಿದೆ. ಇವಾಗ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ. ಹಾಗೆಯೇ ತುರಿದಿರುವಂತಹ ಆಲೂಗಡ್ಡೆಯನ್ನು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಆಲೂಗಡ್ಡೆಗೆ ಬೇಕಿರುವಂತಹ ಮಸಾಲೆಯನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಆಲ್ರೆಡಿ ಕರಿಬೇವು ಮತ್ತು ಕೊತ್ತಂಬರಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ವ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ 2 ಹಸಿಮೆಣ್ಸಿನ್ಕಾಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಕೂಡ ಇಲ್ಲಿ ಉದ್ದುದ್ದಕ್ಕೆ ಸೀಳಿ ಇಟ್ಕೊಂಡಿದ್ನಲ್ವ. ಸೊ ಒಂದ್ಸಲ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಸಪ್ರೇಟ್ ಆಗುತ್ತೆ. ಅಂದರೆ ಜಾಯಿಂಟ್ ಆಗಿರುವಂತಹ ಈರುಳ್ಳಿ ಏನಾದರೂ ಇತ್ತು ಅಂತಂದರೆ ಸಪ್ರೇಟ್ ಆಗುತ್ತೆ. ಈ ರೀತಿ ಇದನ್ನು ಕಿವುಚಿ ಮತ್ತೆ ಇದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿನ ಬದಲಿಗೆ ನೀವು ಬೇಕಿದ್ರೆ ಸಬ್ಬಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪನ್ನು ಲೈಕ್ ಮಾಡೋ ಹಾಗಿದ್ರೆ ಅದನ್ನು ಕೂಡ ಸೇರಿಸ್ಕೋಬಹುದು. ಇದಕ್ಕೆ ಇವಾಗ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿಣದ ಪುಡಿ, ಹಾಗೆಯೇ 2 ಟೇಬಲ್ ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋವಷ್ಟು ಅಜ್ವಾಯಿನ್ ಅಂತಂದರೆ ಓಂ ಕಾಳು ಬರುತ್ತಲ್ಲ, ಅದನ್ನು ಈ ರೀತಿ ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೋಬೇಕು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಮೇನ್ ಅಂತಂದರೆ ಈ ಒಂದು ರೆಸಿಪಿಗೆ ಬಿಳಿ ಎಳ್ಳು ಮೇನ್ ಆಗಿರುತ್ತೆ. ಸೊ ಅದನ್ನು ಸ್ಕಿಪ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಟೇಸ್ಟನ್ನು ಚೆನ್ನಾಗಿ ಕೊಡುತ್ತೆ. ಹಾಗೆಯೇ ಕೊನೆಯಲ್ಲಿ ನೋಡಿ, ಇಲ್ಲಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿ ಹಿಟ್ಟಿನ ಬದಲಿಗೆ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೋಬೋದು. ಬಟ್ ಕಡಲೆ ಹಿಟ್ಟಲ್ಲಿ ನಾವು ಯಾವಾಗಲೂ ಕಾಮನ್ ಆಗಿ ಮಾಡ್ಕೊತಾ ಇರ್ತೀವಲ್ವ. ಸೊ ಇವತ್ತು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡಿದರೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಹೆಲ್ದಿ ಕೂಡ ಆಗಿರುತ್ತಲ್ವ. ಸೊ ನೀರನ್ನು ಆ್ಯಡ್ ಮಾಡ್ಕೊಳ್ಳದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆ ಮತ್ತು ಈರುಳ್ಳಿ ಇರುತ್ತಲ್ವ, ಅದರಲ್ಲಿರುವಂತಹ ನೀರಿನ ಪ್ರಮಾಣನೇ ಸಾಕಾಗುತ್ತೆ ನಾವು ಈ ಒಂದು ಮಿಕ್ಸನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ. ಒಂದೇ ಸಲಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ತೀರಾ ಗಟ್ಟಿಯಾಗಿ ಕಲಿಸ್ಕೊಳ್ಳೋದಕ್ಕಿಂತ ಕಲಿಸ್ತಾ ನಮ್ಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಅದರಲ್ಲಿರೋ ನೀರನ್ನೆಲ್ಲ ಬಿಟ್ಕೊಳ್ತಾ ಅಕ್ಕಿ ಹಿಟ್ಟಿನ ಪ್ರಮಾಣ ಎಷ್ಟು ಬೇಕಾಗುತ್ತೆ ಅನ್ನುವಂತಹ ಐಡಿಯಾ ಸಿಗುತ್ತೆ. ಸೊ ಆ ಟೈಮಲ್ಲಿ ಬೇಕಿದ್ರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬಹುದು. ಈ ಥರ ಮಿಕ್ಸ್ ಮಾಡ್ತಾ ನೋಡಿ, ಎಲ್ಲ ಹಿಟ್ಟು ಒಂದುಗೂಡ್ತಾ ಬರುತ್ತೆ. ಉಂಡೆ ಕಟ್ಕೊಳ್ಳೋ ರೀತಿಯಲ್ಲಿ ಚಪಾತಿ ಹಿಟ್ಟನ್ನೆಲ್ಲ ನಾವು ಹೇಗೆ ಕಲಿಸ್ಕೊತೀವಲ್ವ, ಆ ಥರನೇ ಗಟ್ಟಿಯಾಗಿ ಉಂಡೆ ಕಟ್ಕೊಳ್ಳೋದಕ್ಕೆ ಕೂಡ ಬರುತ್ತೆ. ಅಲ್ಲಿವರೆಗೂ ಇದನ್ನು ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡ್ವಿ ಅಂತಂದರೆ ನಾವು ಮಾಡುವಂತಹ ಆಲೂಗಡ್ಡೆ ವಡೆ ಇರ್ಬೋದು ಅಥವಾ ಬಜ್ಜಿ ಎರಡೂ ಕೂಡ ಕರಿಬೋದು ಇದನ್ನು. ಸೊ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ರೀತಿ ನಾವು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ರೌಂಡ್ ಶೇಪಲ್ಲಿ ವಡೆ ತಟ್ಕೊಳ್ಳೋದಕ್ಕೆ ಈಸಿ ಆಗೋ ರೀತಿಯಲ್ಲಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೋಬೇಕು. ಹಿಟ್ಟಿನ ಹದ ಕರೆಕ್ಟಾಗಿತ್ತು ಅಂತಂದರೆ ಆರಾಮಾಗಿ ಒಂದೇ ಕೈನಲ್ಲಿ ಉಂಡೆಗಳನ್ನ ಕಟ್ಕೊಂಡು ಈ ರೀತಿ ನಾವು ತಟ್ಟಿ ಇಟ್ಕೋಬಹುದು. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ವಡೆಯನ್ನು 2 ಕೈಯಲ್ಲೂ ಈ ರೀತಿ ತಟ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಎಲ್ಲ ಉಂಡೆಗಳನ್ನೂ ಸಹ ತಗೊಂಡು ಈ ರೀತಿ ತಟ್ಟಿಬಿಟ್ಟು ನಾನು ಒಂದು ಕಡೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ, ಎಣ್ಣೆಯಲ್ಲಿ ಕರ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ.
ನಿಮಗೇನಾದರೂ ಕೈಗೆ ಹಿಟ್ಟು ಮೆತ್ಕೊತಾ ಇದೆ ಅಂತ ಅನ್ನಿಸಿದ್ರೆ ಒಂದು ಸ್ವಲ್ಪ ಎಣ್ಣೆ ಅಥವಾ ನೀರಲ್ಲಿ ಕೈಯನ್ನು ಡಿಪ್ ಮಾಡಿಯೂ ಕೂಡ ನೀವು ವಡೆಗಳನ್ನ ತಟ್ಟಿ ಇಟ್ಕೋಬಹುದು. ಈಸಿಯಾಗಿ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ತಟ್ಕೊಂಡಿರುವಂತಹ ಎಲ್ಲ ವಡೆಗಳನ್ನ ಇವಾಗ ಕಾದಿರೋ ಎಣ್ಣೆಯಲ್ಲಿ ಒಂದೊಂದಾಗೆ ಬಿಡ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನಂತರ ಇದನ್ನು ಲೋ ಫ್ಲೇಮ್ಗೆ ತಂದ್ಕೋಬೇಕು. ಹೈ ಫ್ಲೇಮ್ನಲ್ಲಿ ಏನಾದರೂ ನಾವು ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಹೋದ್ವಿ ಅಂತಂದರೆ ಹೊರಗಡೆಯಿಂದ ಬೇಗ ಬೆಂದಿರುತ್ತೆ, ಒಳಗಡೆ ಹಸಿಯಾಗೇ ಇರುತ್ತೆ. ಸೊ ಎಣ್ಣೆಯನ್ನು ನಾವು ಚೆನ್ನಾಗಿ ಕಾಯಿಸ್ಕೊಂಡು ನಂತರ ಲೋ ಫ್ಲೇಮ್ಗೆ ತಂದ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಆಗಿರುವಂತಹ ಆಲೂ ವಡೆ ಅಥವಾ ಬಜ್ಜಿ ರೆಡಿ ಆಗುತ್ತೆ. ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿರೋದ್ರಿಂದ ಬೇಯೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳತ್ತೆ, ಬಟ್ ಕ್ರಿಸ್ಪಿಯಾಗಿರುತ್ತೆ. ತಿನ್ನೋವಾಗ ಅಷ್ಟೇ ಟೇಸ್ಟಿ ಅಂತ ಅನ್ನಿಸ್ತಾ ಇರುತ್ತೆ. ನೋಡಿ, ಎಣ್ಣೆಯಲ್ಲಿ ಎಲ್ಲೂ ಕೂಡ ಬಿಟ್ಕೊಳ್ತಾ ಇಲ್ಲ, ಕರೆಕ್ಟಾದಂತಹ ಕೋಟಿಂಗ್ ಬಂದಿದೆ ಅಲ್ವಾ. ಈ ರೀತಿ ಚೆನ್ನಾಗಿ ಬರುತ್ತೆ. ಇದು ಎಣ್ಣೆ ಕೂಡ ವೇಸ್ಟ್ ಆಗಲ್ಲ, ಜಾಸ್ತಿ ಎಣ್ಣೆಯನ್ನೇನು ಹೀರ್ಕೊಳ್ಳಲ್ಲ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. 6-7 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಬೇಕಿದ್ರೆ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ನೀವು ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬಹುದು. ಚೆನ್ನಾಗಿ ಇರುತ್ತೆ ಆ ಥರ ಮಾಡ್ಕೊಳ್ಳೋದ್ರಿಂದ. ನಾನು ಸೇಮ್ ಇಲ್ಲಿ ಚೆನ್ನಾಗಿ ಬೆಂದಿದೆ ಅಂತ ಕನ್ಫರ್ಮ್ ಆಯ್ತಲ್ವಾ, ಆವಾಗ ಕ್ರಿಸ್ಪಿ ಆಗೋದಕ್ಕೋಸ್ಕರ ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಬೆಂದಿರುವಂತಹ ಆಲೂಗಡ್ಡೆ ವಡೆ ಅಥವಾ ಬಜ್ಜಿ ಇವಾಗ ಇದನ್ನು ತೆಗೆದು ಒಂದು ಟಿಶ್ಯೂ ಪೇಪರ್ನ ಸೆಟ್ ಮಾಡಿರುವಂತಹ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಆಯಿಲ್ ಏನಾದರೂ ಇತ್ತು ಅಂತಂದರೆ ಟಿಶ್ಯೂ ಪೇಪರ್ ಎಲ್ಲ ಅಬ್ಸರ್ವ್ ಮಾಡುತ್ತೆ ಅಲ್ವಾ. ಸೊ ಎಕ್ಸ್ಟ್ರಾ ಆಯಿಲ್ ಏನಿರಲ್ಲ, ಅದಕ್ಕೋಸ್ಕರ ಟಿಶ್ಯೂ ಪೇಪರ್ನ ಯೂಸ್ ಮಾಡಿ. ಎರಡೇ ಆಲೂಗಡ್ಡೆ ಹಾಗೆಯೇ 1 ಕಪ್ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ತುಂಬಾ ಕ್ರಿಸ್ಪಿಯಾಗಿರುವಂತಹ ಸ್ನ್ಯಾಕ್ಸನ್ನು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ನೋಡಿದ್ರಲ್ವಾ. ಪಟಾಪಟ್ ಅಂತ ಆಲೂಗಡ್ಡೆ ವಡೆ ಅಥವಾ ಬಜ್ಜಿ ರೆಡಿ ಆಯಿತು. ತುಂಬಾ ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದನ್ನು ನಾನಿವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿದೆ, ಒಳಗಡೆ ಅಂತೂ ತುಂಬಾ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ನೋಡ್ತಾ ಇದ್ದರೆ ಹಾಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಹಾಗೆಯೇ ಫ್ಲೇವರ್ ಅಂತೂ ಸಖತ್ತಾಗಿ ಹರಡ್ಕೊಂಡಿದೆ. ತಿಂತಾ ಇದ್ದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋವಷ್ಟು ಖುಷಿ ಆಗ್ತಾ ಇತ್ತು. ಹಾಗೆಯೇ ಆ ಶುಂಠಿಯ ಫ್ಲೇವರ್ ಇರ್ಬೋದು, ಕರಿಬೇವು, ಕೊತ್ತಂಬರಿ ಎಲ್ಲದರದ್ದು ಘಮ ಚೆನ್ನಾಗಿ ಹರಡ್ಕೊಂಡಿದೆ. ಹಾಗೆ ನಿಮಗೆ ಈ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ಕೊಳ್ಳೋದಕ್ಕೆ ಲೈಕ್ ಆಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಕೇವಲ ಶುಂಠಿಯನ್ನು ತುರಿದ್ಬಿಟ್ಟು ಕೂಡ ಸೇರಿಸ್ಕೋಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದೇ ರೀತಿ ನೀವು ಮಾಡಿದ್ರಿ ಅಂತಂದರೆ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. 10 ನಿಮಿಷದಲ್ಲಿ ಮಾಡ್ಕೊಳ್ಳುವಂತಹ ಒಂದು ಈಸಿ ಸ್ನ್ಯಾಕ್ಸ್ ಆಗಿದೆ. ಟೀ ಟೈಮಲ್ಲಿ, ಸಂಜೆ ಹೊತ್ತಲ್ಲಿ ಮಕ್ಕಳಿಗೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಕಮೆಂಟನ್ನು ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರುವಂಥವರು ಪೇಜನ್ನು ಫಾಲೋ ಮಾಡಿ. ಯೂಟ್ಯೂಬ್ನಲ್ಲಿ ಹೊಸದಾಗಿ ಯಾರಾದರೂ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಲ್ವಾ. ಇಂಥದ್ದೇ ಹೊಸ ರೆಸಿಪಿ ಜೊತೆಗೆ ಮತ್ತೆ ನಾನು ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.